ಎಲ್ಲ ಹೇಗಿದ್ರಿ? ಹುಷಾರಿದ್ರಿಯಾ? ಹಾಗೆ ಬಿಸಿಲು ಜೋರಾಯ್ತು. ಅವ್ರು ಹೇಳಿದ್ರು ಕಾರ್ಯಕ್ರಮ ಇನ್ನೂ 1 ಗಂಟೆ ಹೊತ್ತಿತ್ತು ಅಂತ ಹೇಳಿ, ಮುಂದಕ್ಕೆ ಬೈಕಿ ಅಂತ ಹೇಳಿ, ಅದಕ್ಕೆ ಅದಕ್ಕೆ ವ್ಯವಸ್ಥೆ ಎಲ್ಲದನ್ನು ಮಾಡಿರೋದು ಹೇಳಿ ಶ್ರೀಗಳ ಪಾದಕ್ಕೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ನಾನು ನಮಸ್ಕರಿಸ್ತಾ, ಕಿರಣಣ್ಣ MLA ಆಗಕ್ಕಿಂತ ಮುಂಚೆ ನನಗೆ ಆಪ್ತರು, ಸ್ನೇಹಿತರು, ಶ್ರೀನಿವಾಸ ಪೂಜಾರರು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದಾಗ ನನಗೆ ಭಾಳ ಪ್ರೀತಿಯಿಂದ ನಾನು ಒಪ್ಕೊಂಡೆ. ಯಾಕಂದರೆ ನನಗೆ ಶ್ರೀನಿವಾಸ ಪೂಜಾರರು ಭಾಳ ಪ್ರೀತಿ ಪಾತ್ರರು. ಹಾಗಾಗಿ ಈ ಕಾರ್ಯಕ್ರಮ ನನಗೆ ತುಂಬ ವಿಶೇಷ. ಯಾಕಂತಂದರೆ ಈ ಸಮುದಾಯದೊಂದಿಗೆ, ಈ ಸಮುದಾಯಕ್ಕೆ ಇವತ್ತು ಕೊರಗ ಸಮುದಾಯಕ್ಕೆ 8 ಮನೆಗಳನ್ನು ಕೊಟ್ಟಿರೋದು. ಸಮಾಜದಲ್ಲಿ ಒಂದು ಭಾಳಷ್ಟು ವಿಚಾರಗಳನ್ನು ಮಾತಾಡ್ತಾ ಇರ್ತಾರೆ, ಸುಮಾರಷ್ಟು ಡಿಬೇಟ್ ನಡೀತಾ ಇರುತ್ತೆ. ಸಮಾನತೆ, ಒಂದು ಉತ್ತಮ ಸಮಾಜ, ಆರೋಗ್ಯಕರವಾದಂಥ ಸಮಾಜ, ಅದೆಲ್ಲದಕ್ಕೂ ಉದಾಹರಣೆ ಇವತ್ತಿನ ಒಂದು ಕಾರ್ಯಕ್ರಮ, ಈ ಒಂದು ವೇದಿಕೆ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂತಂದರೆ ಸಮಾಜದಲ್ಲಿರುವಂಥ ಎಲ್ಲ ಸಮುದಾಯದವರು ಶಕ್ತರು ಒಗ್ಗೂಡ್ಕೊಂಡು ಬಂದು ಒಂದು ಸಮುದಾಯದಲ್ಲಿ ಅವರಿಗೆ ಬೇಕಾಗಿರುವಂತಹ ವಿಚಾರಗಳನ್ನು, ವ್ಯವಸ್ಥೆಗಳನ್ನು ಮಾಡಿಕೊಡೋದು ಒಂದು ಆರೋಗ್ಯಕರವಾದಂತಹ ಒಂದು ಸಮಾಜದ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂಥ ಕಾರ್ಯಕ್ರಮಕ್ಕೆ, ಇಂಥ ಕಾರ್ಯಕ್ರಮವನ್ನು ಮಾಡಿರೋದಕ್ಕೆ ಸೀನಣ್ಣ ಮತ್ತು ಗ್ರಾಮ ಪಂಚಾಯತ್ ಅವರು ಎಲ್ಲ ನಡೆದಿರುವಂತಹ ದಾನಿಗಳು ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಗುತ್ತೆ. ಇದು ಸಮಾಜದಲ್ಲಿ ಮುಂದೆ ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಇದೊಂದು ಎಕ್ಸಾಂಪಲ್ನ ಸೆಟ್ ಮಾಡಲಿ ಅಂತ ನಾನು ಆಶಿಸ್ತೇನೆ. ಈ ಸಮುದಾಯ ನನಗೆ ಭಾಳ ಇಷ್ಟವಾದಂಥ ಒಂದು ಸಮುದಾಯ. ಯಾಕಂದರೆ ಕಾಂತಾರದ ಬಗ್ಗೆ ಇಷ್ಟೊಂದು ಮಾತಾಡ್ತಾನೆ ಇದ್ರು ಎಲ್ಲರೂ. ಕಾಂತಾರ ಮಾಡೋದಕ್ಕೆ ಹೊರಟಾಗ ಮೊದಲನೇ ಕಾಂತಾರ ಆಗ್ಬೋದು ಅಥವಾ ಮೊನ್ನೆ ಮಾಡಿರುವಂಥ ಕಾಂತಾರ ಆಗ್ಬೋದು. ಈ ಕಾಂತಾರದಲ್ಲಿ ನೀವು ಎಲ್ಲೇ ಕೇಳಿಸ್ಕೊಳ್ಬೇಕಾದ್ರೆ ಒಂದು ಡೋಲಿನ ಶಬ್ದ ಕೇಳಿಸ್ತು ಅಂತಂದರೆ ಅದನ್ನು ನುಡಿಸಿದ್ದು ಕೊರಗ ಸಮುದಾಯದವರು. ಅದಕ್ಕೆ ನನ್ನ ಕೆಲವೊಂದಷ್ಟು ಸ್ನೇಹಿತರಿದ್ರು, ನಿಮ್ಗೆ ಗೊತ್ತಿರುತ್ತೆ, ಪಾಂಗಳದ ಬಾಬಣ್ಣ ಅಂತಲೇ ಕರಿತೀವಿ, ಬಾಬು ಪಾಂಗಳ ಅಂತ ನನ್ನ ಆಪ್ತ ಸ್ನೇಹಿತರು. ಅವ್ರ ಜೊತೆಗೆ ಅವರ ಇಡೀ ತಂಡದವ್ರು ಬಂದು ಇಲ್ಲೇ ಕುಂದಾಪುರದಲ್ಲಿ ಯುವ ಮೆರಡಿನಲ್ಲಿ ಸುಮಾರು ಒಂದು 20 ಜನ ಡೋಲ್ ನುಡಿಸೋರಾಗ್ಬೋದು, ಎಲ್ಲ ಕಲಾವಿದರುಗಳು ಬಂದು ನುಡಿಸಿದ್ರು. ಸೊ ಅದು ನಿಮ್ಮ ಸಮುದಾಯದ ಕೊಡುಗೆ ಕಾಂತಾರಕ್ಕೆ. ಹಾಗಾಗಿ ಕಾಂತಾರವನ್ನು ಹೇಳಿದ್ದೆ ನಾನು. ನಮ್ಮ ನೆಲಮೂಲ ಸಂಸ್ಕೃತಿ, ನಮ್ಮ ಮೂಲ ನಿವಾಸಿಗಳು ಅಂದರೆ ಯಾರು? ಅದು ಈ ಸಮುದಾಯ. ಖಂಡಿತವಾಗಲೂ ನಿಮ್ಮ ಸಮುದಾಯವನ್ನು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಕಾಂತಾರದಲ್ಲಿ ನಾನು ಹೇಳೋಕ್ಕೆ ಹೊರಟಿರುವಂಥ ವಿಚಾರ. ಸೊ ಹಾಗಾಗಿ ನಿಮ್ಮ ಸಮುದಾಯದ ಬಗ್ಗೆ, ಅದು ನಮ್ಮ ಸಮುದಾಯ ಅನ್ನೋಷ್ಟು ಪ್ರೀತಿಯಿಂದ, ಭಾವನೆಯಿಂದ ನೋಡಿರುವಂಥದ್ದು. ಇವತ್ತು ಅಂಥ ಒಂದು ಕೊರಗ ಸಮುದಾಯಕ್ಕೆ ಇಂಥ ಅದ್ಭುತ ಕಾರ್ಯವನ್ನು ನಡೆಸಿರೋದಕ್ಕೆ, ಅದಕ್ಕೆ ನನ್ನನ್ನು ಭಾಗವಹಿಸೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರೋದಕ್ಕೆ ನಾನು ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಹಿಂದಿನ ಪೇಜಾವರರು ಆಗಷ್ಟೇ ಹೇಳ್ತಾ ಇದ್ರು, ಅವರು ಹಲವಾರು ಹಿಂದುಳಿದ ಸಮುದಾಯದ ಕಾಲನಿಗಳಿಗೆ ಭೇಟಿಯನ್ನು ನೀಡಿ ಸಮಾಜದಲ್ಲಿ ತುಂಬ ದೊಡ್ಡ ಮಟ್ಟದ ಒಂದು ರೆವಲ್ಯೂಷನನ್ನು ಮಾಡಿದಂಥವ್ರು. ಅದೇ ರೀತಿಯಲ್ಲಿ ಶ್ರೀಗಳು ಇವತ್ತು ಇಂಥ ಕಾರ್ಯಕ್ರಮಕ್ಕೆ ಬಂದು ಅಂಥ ಒಂದು ಪರಂಪರೆಯನ್ನು ಮುಂದುವರಿಸಿದ್ದಕ್ಕೆ ನಾನು ಶ್ರೀಗಳಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಹೀಗೆ ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಒಗ್ಗೂಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ, ಕಷ್ಟದಲ್ಲಿರೋರಿಗೆ ದಾನ ಮಾಡ್ತಾ, ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಕಾರ್ಯಕ್ರಮಕ್ಕೆ, ಕೆಲಸಕ್ಕೆ ನಾವೆಲ್ಲರೂ ಒಗ್ಗೂಡಬೇಕು ಅಂತ ನಾನು ಬಯಸ್ತೇನೆ. ಅದರ ಜೊತೆಗೆ ಇವತ್ತು ನಾವು ಸಮಾಜದಲ್ಲಿ ಬೆಳೆದವ್ರ ಬಗ್ಗೆ ಮಾತಾಡ್ತೇವೆ, ಬರೀ ಅದು ಕಾರ್ಯಕ್ರಮಕ್ಕಷ್ಟೇ ಸೀಮಿತವಾಗಬಾರ್ದು. ವರ್ಗ ಸಮುದಾಯದಲ್ಲಿರುವವರಿಗೆ ನಾನು ಕೇಳ್ಕೊಳ್ಳುವುದು ಏನಂತಂದರೆ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ಇವತ್ತೆಷ್ಟೋ ಜನ ಮಕ್ಕಳು, ಹಿಂದೆ ನಾನು ಸಣ್ಣವನಾಗಿದ್ದಾಗ ನೋಡಿರುವಂಥವ್ರು, ಅಥವಾ ಈಗ ಇಲ್ಲಿ ನಡೆದಂಥ ಸಮಾಜದ ಹಿರಿಯರು ಹೇಳಿದ್ರು, ಜಿ ಶಂಕರ್ ಅವರು ಹೇಳಿದ್ರು, ಅವರು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದಂಥ ಅದು 20-30 ವರ್ಷದ ಹಿಂದೆ ಈ ಸಮುದಾಯದ ಪರಿಸ್ಥಿತಿ ಹೇಗಿತ್ತು, ಇವತ್ತು ಹೇಗಿದೆ ಅನ್ನೋದು. ಸೊ ಆದರೆ ಇವತ್ತು ಭಾಳಷ್ಟು ಸುಧಾರಣೆಗಳು ನಡೆದಿದೆ. ಎಷ್ಟೋ ಜನ ಎಜುಕೇಟೆಡ್ಸ್ಗಳಿದ್ದೀರಿ. ಇನ್ನೂ ಹೆಚ್ಚೆಚ್ಚು ಬಹುಸಂಖ್ಯೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಸಮಾಜದಲ್ಲಿ ಉತ್ತಮ ನೆಲೆಗೆ ಅವರು ಬರುವಂತೆ ನೋಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅಂತಹ ವಿಚಾರಗಳಿದ್ದಾಗ ಖಂಡಿತವಾಗಿ ನಾನು ಜೊತೆಗಿರ್ತೇನೆ. ಎಲ್ಲರೂ ಹೇಳ್ತಾ ಇದ್ರು, ನನ್ನ ಸೈಡಿಂದಲೂ ಕೂಡ ನಂದು ಒಂದು ಫೌಂಡೇಶನ್ ಇದೆ, ಮಂಜರು ಆವಾಗಲೇ ಹೇಳಿದ್ರು. ಅದರಿಂದ ಶಾಲೆಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನನ್ನ ಕಡೆಯಿಂದ ಏನು ಮಾಡಬೇಕಂತ ಸೀನಣ್ಣ ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಕರೆದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.